ನಮ್ಮ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಪರಿಸ್ಥಿತಿ ಅಧೋಗತಿ. ಬರೀ ಮುಸ್ಲಿಮ್ಸ್ ಅವರಿಗೆ ಮೇಲೆತ್ತಿ ಮಾತಾಡ್ತಾರಲ್ಲ, ಬೇರೆಯವ್ರು ಯಾರು ಓಟ್ ಹಾಕಿಲ್ಲ ನಿನಗೆ. ಈಗ ನಿಮ್ಮ ಮೇಲೆ, ನಿಮ್ಮ ಪತ್ನಿ ಮೇಲೆ, ನಿಮ್ಮ ಮಗನ ಮೇಲೆ, ಎಲ್ಲ ಮೇಲೆ FIR ಹಾಕಿದ್ದಾರೆ. ಫೇಸ್ ಮಾಡಿ, ನೀವು ಗೆದ್ದು ಬನ್ನಿ. ಈಗ ಕಾನೂನು ಪ್ರಕಾರ ನೀವು ಸೀಟ್ ಬಿಟ್ಕೊಡಿ. SC ST ಓಟ್ಗಳು ಬೇಕು ನಿಮಗೆ. ಅವ್ರು CM ಆಗಬಾರ್ದಾ? ಆದರೆ ಅರ್ಹರಲ್ಲ. ಈಗ CM ಸೀಟ್ಗೆ ನೀವು ಇಷ್ಟೆಲ್ಲ ಇಟ್ಕೊಂಡು ಆ ಸೀಟ್ಗೆ ನೀವು ಅರ್ಹರಲ್ಲ. ಸರ್, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸಾಧ್ಯತೆ ಜಾಸ್ತಿ ಕಾಣಿಸ್ತಿದೆ. ಅವ್ರು ರಾಜೀನಾಮೆ ಕೊಟ್ರೆ ಯಾರು ನೆಕ್ಸ್ಟ್ CM ಆಗ್ಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಖರ್ಗೆ ಅವ್ರು ಆಗ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಮೇಡಮ್ ನೋಡಿ, ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ರೋ ಬಿಟ್ಟಿದ್ರೋ ಕೋರ್ಟಲ್ಲಿ ನಡೀತಾ ಇದೆ. ಈಗ FIR ಆಗ್ತಾ ಇದ್ದಾರೆ. FIRನ ಅವ್ರನ್ನು ಏನಾಗುತ್ತೆ ಅಂತ ನೋಡಬೇಕು. ಅದು ಫಾಲೋ ಮಾಡ್ತಾರೆ, ಅದು ಕೇಸ್ ಅವ್ರನ್ನ ನಡೆಸ್ತಾರೆ ಅಂತ ಇಟ್ಕೊಳ್ಳಿ. ಕಾನೂನು ಪ್ರಕಾರ ಇವಾಗ ಲೋಕಾಯುಕ್ತ ನಮ್ಮ ಹೆಗ್ಡೆ ಅವರು, ಯಾರು, ಸಂತೋಷ್ ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ, ನೀವು ಏನು ತಪ್ಪು ಮಾಡಿಲ್ಲ ಅಂತಂದರೆ ನೀವು ಸೀಟ್ ಬಿಟ್ಕೊಟ್ಬಿಡಿ. ಆಮೇಲೆ ನೀವು ಕೋರ್ಟಿಂದ ಗೆದ್ದು ಬನ್ನಿ. ಗೆದ್ಮೇಲೆ ನೀವು CM ಆಗಿ ನಾವು ಬೇಡ ಅಂತ ಯಾರು ಹೇಳಲ್ಲ. ಆದರೆ ಈಗ ಮಾಡಿರೋಂಥ ಮೂಢ ಹಗರಣದಲ್ಲಿ ಎಲ್ಲರಿಗೂ ಎದ್ದು ಕಾಣಿಸ್ತಾ ಇದೆ, ಪ್ರತಿಯೊಬ್ಬರು ಕಾಣಿಸ್ತಾ ಇದೆ. ಸೊ ಅದನ್ನು ಫಾಲೋ ಅಪ್ ಮಾಡಿ. ನೀವು ಕ್ಲೀನ್ ಚಿಟ್ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಇವಾಗ ಏನಾಗಿದೆ, ನಿಮ್ಮಲ್ಲೇ ಪಬ್ಲಿಕ್ಕು ಎಲ್ಲ ಪ್ರತಿಯೊಂದು ನಿಮ್ಮ ಮೇಲೆ ಕೇಸ್ ಹಾಕಿರ್ಬೇಕಾದ್ರೆ ನೀವು ಅದನ್ನು ಫಾಲೋ ಮಾಡಲೇಬೇಕು. ಬಟ್ ನೀವು ಗೆದ್ದು ಬನ್ನಿ, ಬೇಡ ಅಂತ ಯಾರು ಹೇಳಿದ್ರ. ಆದರೆ ಕೆಲವು ವಿಷಯದಲ್ಲಿ ನೀವು ತಪ್ಪು ಮಾಡಿದ್ದೀರಿ, ಮಾಡ್ತಾಯಿದ್ದೀರಿ. ನೀವೇನು ಮಾಡಿದ್ರಿ, ಬರೀ ಲೇಡೀಸ್ಗೆ ಅಂತ ಹೇಳ್ಬಿಟ್ಟು ಫ್ರೀ ಬಸ್ಸು ಅಂತೆಲ್ಲ ಮಾಡಿಕೊಟ್ರಿ, ಆಯಿತಾ? ಜೆಂಟ್ಸ್ ಯಾರು ಓಟ್ ಹಾಕಿಲ್ವಾ? ವಯಸ್ಸಾಗಿದ್ದವ್ರು ಇಲ್ವಾ? ನೀವು ಅವ್ರಿಗೆಲ್ಲ ಯಾಕೆ ಮಾಡಿಲ್ಲ? ಒಂದು ಕಾಲೇಜ್ಗೆ, ಒಂದು ಮೆಡಿಕಲ್ಗೆ, ಮತ್ತೊಂದು ಯಾಕೆ ಮಾಡಿಲ್ಲ ನೀವು? ಬರೀ ಲೇಡೀಸ್ ಮಾತ್ರನೇ ಫ್ರೀ ಅಂತ ಕೊಟ್ಬಿಟ್ರಲ್ಲ, ಇದು ಸರಿನಾ? ಜನ ನೋಡಲ್ವಾ? ಸಿದ್ದರಾಮಯ್ಯ ಒಳ್ಳೆಯವರು ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನೇನೋ ಮಾಡ್ತಾಯಿದ್ರಿ ಕೆಲವು ಕಾನೂನು ಮಾಡಿ. ಬಟ್ ಸೀನಿಯರಿಗೆ ಯಾಕೆ ನೀವು ಮಾಡಿಲ್ಲ? ಮಾಡಬೇಕೋ ಬೇಡ ಅವ್ರಿಗೆ? ಯಾಕೆ ಕೊಟ್ಟಿಲ್ಲ ನೀವು? ಆಮೇಲೆ ಕೆಲವು ದಾವಣಗೆರೆಯಲ್ಲಿ ಗಲಾಟೆ ಆಯಿತು, ನಾಗಮಂಗಲ ಗಲಾಟೆ ಆಯಿತು. ಪರಮೇಶ್ವರರು ಹೇಳ್ತಾರೆ ಅಲ್ಲಿ ಏನೂ ನಡೆದಿಲ್ಲ, ಅತಾಚುರ್ಯ ನಡೆದಿಲ್ವಾ? ಅದಕ್ಕಿಂತ ಅತಾಚುರ್ಯ ನಡಿಬೇಕಾ? ಅದನ್ನ ಯಾಕೆ ಇವರು ಬರೀ ಮುಸ್ಲಿಮ್ಸ್ ಅವರಿಗೆ ಮೇಲೆತ್ತಿ ಮಾತಾಡ್ತಾರಲ್ಲ, ಬೇರೆಯವ್ರು ಯಾರು ಓಟ್ ಹಾಕಿಲ್ವ ನಿನಗೆ? ಮುಸ್ಲಿಮ್ಸರೇ ಓಟ್ ಹಾಕಿರೋದಾ? ಇನ್ಯಾರು ಓಟ್? ಅದರಿಂದ ಅವರಿಂದ ಗೆದ್ದಿದ್ದೀರ ನೀವು. ಈಗ ನಿಮ್ಮ ಮೇಲೆ, ನಿಮ್ಮ ಪತ್ನಿ ಮೇಲೆ, ನಿಮ್ಮ ಮಗನ ಮೇಲೆ, ಎಲ್ಲ ಮೇಲೆ FIR ಹಾಕಿದ್ದಾರೆ. ಫೇಸ್ ಮಾಡಿ, ನೀವು ಗೆದ್ದು ಬನ್ನಿ. ಇಲ್ಲ ಅಂತ ನಾವು ಹೇಳೋದು, ಗೆದ್ದು ಮತ್ತು CM ಆಗಿ. ಈಗ ಕಾನೂನು ಪ್ರಕಾರ ನೀವು ಸೀಟ್ ಬಿಟ್ಕೊಡಿ. ನಿಮ್ಮಲ್ಲಿದ್ದಾರೆ, ಪರಮೇಶ್ವರ್ ಇದ್ದಾರೆ, DK ಇವರು, ನಮ್ಮ ಶಿವಕುಮಾರ್ ಇದ್ದಾರೆ, ಇನ್ನೂ ಹಲವಾರು ಜನ ಇದ್ದಾರೆ. ಅವರಿಗೆಲ್ಲ ಯಾಕೆ ಕೊಡಬಾರ್ದು? ನಮ್ಮ SC STನಲ್ಲಿ ಹೇಳ್ಬೇಕು ಅಂತಂದರೆ ಪರಮೇಶ್ವರು ಮತ್ತೊಬ್ರು ಕೊಡಲೇಬೇಕಾಗುತ್ತೆ. ಅಟ್ಲೀಸ್ಟ್ 1 ಇಯರಾರು SC ST ಕೊಡಬೇಕು. SC ST ಓಟ್ಗಳು ಬೇಕು ನಿಮಗೆ. ಅವ್ರು CM ಆಗಬಾರ್ದಾ? ಯಾಕೆ ಕೊಡಲ್ಲ ನೀವು? ಅವ್ರು ಓಟ್ ಹಾಕಲ್ವ? ನಂಬರ್ 1 SC ST ಕಾಂಗ್ರೆಸ್ ಓಟ್ ಹಾಕೋದು. ಅಂಥವ್ರಿಗೆ ಯಾಕೆ ಸೀಟ್ ಕೊಡಲ್ಲ ನೀವು? ಕೊಡ್ರಿ ಪರಮೇಶ್ವರ್ಗೆ. ಏನು ರೀ ಮಾಡ್ತೀನಿ? ಎಲ್ಲ ನೀವೇ ತಿನ್ಬೇಕು ಬೇರೆಯವರೇ. ಅವ್ರು ಓಟ್ ಹಾಕ್ತಿಲ್ವ ನಿಮಗೆ? ಯಾಕೆ ಕೊಡಬಾರ್ದ್ರಿ ನೀವು? ಮಾತಾದ್ರೆ ನೀವೇ ಆಗಬೇಕಾ? SC STಗೆ ಇಲ್ವಾ? ಕೊಡ್ರಿ ಅವ್ರಿಗೆ 1 ವರ್ಷ 2 ವರ್ಷ ಕೊಡ್ರಿ. ಪರಮೇಶ್ವರ್ ಕೊಡ್ರಿ. ಇಲ್ಲ ಮಲ್ಲಿಕಾರ್ಜುನ ಬೇಡ ಬಿಟ್ಬಿಡ್ರಿ ಅವರಿಗೆ. ಪರಮೇಶ್ವರ್ ಏನು ಮಾಡಿದ್ದಾರೆ? ಅವ್ರು ಎಷ್ಟು ವರ್ಷ ಟ್ರೈ ಮಾಡ್ತಾವ್ರೆ. ಯಾಕೆ ಕೊಡಲ್ಲ ನೀವು? ನೀವೇ ಆಗಬೇಕಾ? ಬೇರೆಯವ್ರಿಗೆ ಚಾನ್ಸೇ ಇಲ್ವಾ? ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಕೆಲವು ಮಾಡಿರೋ ಕಾನೂನುಗಳು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ಲೇಡೀಸಿಗೆ ಮಾತ್ರ ಬರೀ ಬಸ್ ಫ್ರೀ ಅಂತ ಮಾಡಿದ್ರು. ಮಕ್ಕಳಿಲ್ವಾ? ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ವಯಸ್ಸವ್ರು, ವೃದ್ಧರು ಇಲ್ವಾ? ಯಾಕೆ ಅವ್ರಿಗೆ ಮಾಡಿಲ್ಲ ನೀವು? ಯಾಕೆ ಮಾಡಿಲ್ಲ? ಜೆಂಟ್ಸ್ ಓಟ್ ಹಾಕಿಲ್ವ ನಿಮಗೆ? ಅದು ಯಾರು ನಿಮ್ಗೆ ಹೇಳಿಲ್ವ ಅಂತ ತಲೆಗೆ ಬಂದಿಲ್ವ ನಿಮಗೆ? SC ST ಬರೀ ಕಾಂಗ್ರೆಸ್ ನಂಬರ್ 1 SC STಗೆ ಅವ್ರು ಯಾಕೆ ನೀವು ಕೊಟ್ಟಿಲ್ಲ? ಯಾಕೆ ಕೊಡಬಾರ್ದು? ಇದೆಲ್ಲ ನಿಮ್ಮ ಸೆಕ್ರೆಟರಿ ಯಾರು ನಿಮ್ಗೆ ಹೇಳಲ್ವಾ? ನೀವು ಮಾಡ್ತಾರೆ ಕಾನೂನು ಸರಿನಾ? ಈಗ ತಪ್ಪು ಮಾಡಿದ್ರೋ ಬಿಟ್ಟಿದ್ರೋ ಕೋರ್ಟ್ ಇದೆ. ಫೇಸ್ ಮಾಡಿ, ನೀವು ಬೇಡ ಅಂತಲ್ಲ, ಫೇಸ್ ಮಾಡಿ ಬನ್ನಿ. ನೀವು ಸೀಟ್ ಬಿಟ್ಕೊಡಿ. ನಾನೇ ಬಿಡಲ್ಲ ಅದು ಏನು ಅರ್ಥ? ಅದು ನೀವು ತಪ್ಪು ಮಾಡೋದು ಜನ ಕಾಣಿಸ್ತಾ ಇದೆ. ಬಟ್ ಕೋರ್ಟ್ ತೀರ್ಮಾನ ಮಾಡುತ್ತೆ, ಅದು ನಾವಲ್ಲ ಮಾಡೋದು. ಅಲ್ಲಿವರೆಗೆ ನೀವು ಅರ್ಹರಲ್ಲ. ಸಂತೋಷ್ ಹೆಗಡೆ ಹೇಳೋ ಪ್ರಕಾರ ಅರ್ಹರಲ್ಲ. ಅವ್ರು ಸೀಟ್ ಬಿಟ್ಕೊಡ್ಬೇಕು. ನೀವು ಯಾಕೆ ಬಿಡೋದಿಲ್ಲ ನೀವು? ಆದ್ದರಿಂದ ನೀವು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಕೆಲವು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ಮಾಡ್ತಿರೋ ತಪ್ಪೇ. ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಬಿಟ್ಕೊಡಿ ಅಲ್ಲಿವರೆಗೆ. ಯಾಕೆ ಬಿಡಲ್ಲ ನೀವು? ನಾನು ಹೇಳೋದು ಇಷ್ಟೇ. ಪರಮೇಶ್ವರ್ ಕೊಡ್ರಿ ಅವ್ರಿಗೆ, SC STಗೆ. ಕಾಂಗ್ರೆಸ್ ಬಂತೇಳಿದ್ರೆ SC ST ನಂಬರ್ 1 ಕಾಂಗ್ರೆಸ್ಸು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅವ್ರಿಗೆ ಯಾಕೆ ಕೊಡಲ್ಲ ನೀವು? ಬಿಟ್ಕೊಡಿ 1 ವರ್ಷ. ಅವ್ರಿಗೆ 1 ವರ್ಷ 2 ವರ್ಷ ಬಿಟ್ಕೊಡಿ. ಅವರು ಆಡಳಿತ ಮಾಡಲಿ, ಜನ ನೋಡಲಿ. ಅವರು ಸ್ವಲ್ಪ ಸಂತೋಷ ಪಡಲಿ. ಅವರು ಯಾಕೆ ಕೊಡಲ್ಲ ನೀವು? ಇಷ್ಟು ಸಿದ್ದರಾಮಯ್ಯ ಮೇಲೆ ಅಲಿಕೇಶನ್ನು, ಅದು ಕೋರ್ಟ್ ತೀರ್ಮಾನ ಆಗುತ್ತೆ. ಅಲಿಕೇಶನ್ ಅಂತ ನಾನು ಹೇಳೋಕ್ಕೆ ಬರಲ್ಲ. ಆದರೆ ಅರ್ಹರಲ್ಲ. ಈಗ CM ಸೀಟ್ಗೆ ನೀವು ಇಷ್ಟೆಲ್ಲ ಇಟ್ಕೊಂಡು ಆ ಸೀಟ್ಗೆ ನೀವು ಅರ್ಹರಲ್ಲ. ಇನ್ನೊಂದು ವಿಚಾರ ಏನಂದ್ರೆ, CM ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯದಲ್ಲಿ ಕಪ್ಪು ಚುಕ್ಕಿ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಏನ್ ಅನ್ಸುತ್ತೆ, ಇದು ಮೂಢ ಹಗರಣ ಅವ್ರಿಗೊಂದು ದೊಡ್ಡ ಕಪ್ಪು ಚುಕ್ಕಿ ಆಗುತ್ತಾ ಅಂತ? ನೋಡಿ ಮೇಡಮ್, ಕಪ್ಪು ಚುಕ್ಕಿ 100% ಆಗುತ್ತೆ. ಯಾಕೆ ಅಂತಂದರೆ, ಮೂಢ ಹಗರಣದಲ್ಲಿ ನೀವು ಮಾಡಿದಿರೋ ಬಿಟ್ಟಿದ್ರು ನಿಮ್ಮ ಪತ್ನಿ, ನಿಮ್ಮ ಮಗನ ಮೇಲೆಲ್ಲ ಅಲ್ಲಿ FIR ಆಗ್ತಾರೆ. ಲೋಕಾಯುಕ್ತಲ್ಲ ಮೈಸೂರಲ್ಲಿ. ಯಾಕೆ ಆಗ್ತಾರೆ? ಸುಮ್ಮನೆ ಹಾಕ್ಬಿಡ್ತಾರೆ. CM ಅಂತಂದರೆ ಸುಲಭನಾ? ಹಾಕೋಕ್ಕೆ 108 ಕಾರಣಗಳಿರ್ತವೆ. ಅದು ಇಲ್ಲದೇ ಯಾರು ಬರೋದಿಲ್ಲ ಮುಂದೆ.
ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಅಂತ ಒಂದು ಗಾದೆ ಹೇಳ್ತಾರೆ. ಅದ್ರ ಪ್ರಕಾರ ಈಗ ಆಗಿದ್ರೆ ನೀವು ಫೇಸ್ ಮಾಡಿ ಕೋರ್ಟಲ್ಲಿ, ನೀವು ಕ್ಲೀನ್ ಚಿಟ್ ತಾನೆ ಮಾಡಿ ಗೆದ್ದು ಬನ್ನಿರಿ, ಯಾರು ಬೇಡ ಅಂತಾರೆ. ಅಲ್ಲಿವರೆಗೆ ಬಿಟ್ಬಿಡಿ ಕಾನೂನು ಪ್ರಕಾರ. ಯಾಕೆ ಬಿಡಬಾರ್ದು? ಸುಮ್ಮನೆ ಹಠ ಮಾಡಬಾರ್ದು. ಅದು ಹಠ ಮಾಡಿದ್ರೆ ಕಾನೂನು ವಿರುದ್ಧ ಅಲ್ವಾ? ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ ನೀವು ಈ ರೀತಿ ಹಗರಣ ಮಾಡಿದ್ರೆ. ಹೌದಾ ಇಲ್ವಾ ಹೇಳಿ? ಸರ್, ನಮ್ಮ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಪರಿಸ್ಥಿತಿ ಅಧೋಗತಿ. ಯಾಕೆ ಅಂತಂದರೆ SC ST ವಾಲ್ಮೀಕಿ ಹಣ ಅದು ಎಲ್ಲೋಯ್ತಾನೋ ಗೊತ್ತಿಲ್ಲ. ಕಾನೂನು ಪ್ರಕಾರ ಏನು ನಡೀತಾ ಇಲ್ಲ, ಯಾವ ಕೆಲಸಗಳಾಗ್ತಾಯಿಲ್ಲ. ನೀವು ಸೀಟ್ಗಳಿಗೆ ಕಿತ್ತಾಡ್ತಾ ಇದ್ದೀರಿ, ಆಯಿತಾ? ಯಾವ ಹಳ್ಳಿ ಆಗಲಿ, ಯಾವ ಒಂದು ಜಿಲ್ಲೆ ಆಗಲಿ ಏನು ಕೆಲಸ ಇಲ್ಲ. ಒಂದು ರೋಡ್ ಇಲ್ಲ. ಯಾವ ರೋಡ್ ನೋಡಿ ದಡಕ್ಕಂತ ಬೀಳ್ತಾರೆ ಅದು 2 ವೀಲರವರು, ಆಯಿತಾ? ನೀವು ಇದೆಲ್ಲ ಬಿಟ್ಬಿಟ್ಟು ನಾನು ಸಿ ಎಮ್ ನೀವು ಇದನ್ನೇ ಮಾಡ್ಕೊಂಬತ್ತಾ ಇದ್ದರೆ, ಆದರೆ ಪಬ್ಲಿಕ್ ಜನಗಳ ಗತಿ ಏನಾಗಬೇಕು? ನಿಮ್ಮ ಸೀಟೇ ಮುಖ್ಯನಾ ಅಥವಾ ಜನಗಳಿಗೆ ಕೆಲಸ ಮಾಡೋದು ಮುಖ್ಯನಾ? ಇದು ತಪ್ಪಲ್ವಾ? ಇದು ಮಾಡ್ತಿರೋ ಸರಿ ಇಲ್ಲ, ಇದು ಯಾರು ಒಪ್ಪಲ್ಲ. ಬೀಟ್ ಪ್ಲಸ್ ಕರ್ನಾಟಕ.